ಸನಾತನ ಧರ್ಮದಲ್ಲಿ ಲಕ್ಷ್ಮೀ ದೇವಿಯನ್ನು ಸಂಪತ್ತಿನ ಮುಖ್ಯ ದೇವತೆಯಾಗಿ ಆರಾಧಿಸಲಾಗುತ್ತದೆ. ಶುಕ್ರವಾರದ ದಿನದಂದು ಹಾಗೂ ವರಮಹಾಲಕ್ಷ್ಮಿ ವ್ರತದ ದಿನದಂದು ವಿಶೇಷ ರೀತಿಯಲ್ಲಿ ಪೂಜಿಸಲಾಗುತ್ತದೆ. ಭಕ್ತನು ಈ ದಿನದಂದು ಲಕ್ಷ್ಮೀ ದೇವಿಯನ್ನು ವಿಧಿ ವಿಧಾನಗಳ ಮೂಲಕ ಪೂಜಿಸಿ ಮತ್ತು ಉಪವಾಸ ವ್ರತ ಮಾಡುವುದರಿಂದ ಸಂತೋಷ, ಶಾಂತಿ, ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೆಯಬಹುದು ಎನ್ನುವ ನಂಬಿಕೆಯಿದೆ. ಯಾವುದೇ ಶಾಸ್ತ್ರದಲ್ಲಿ ಅಷ್ಟಲಕ್ಷ್ಮಿಯ ಬಗ್ಗೆ ಉಲ್ಲೇಖವೂ ಕಾಣಿಸುವುದಿಲ್ಲ. ಯಾವುದೇ ದಾಸರಾಯರ ಪದ್ಯಗಳಲ್ಲಿಯೂ ಕೂಡ ಅಷ್ಟಲಕ್ಷ್ಮಿಯ ಬಗ್ಗೆ ಉಲ್ಲೇಖವೂ ಕಾಣಿಸುವುದಿಲ್ಲ. ಅಷ್ಟಲಕ್ಷ್ಮಿಯ ಚಿಂತನೆ ಎಲ್ಲಿಂದ ಬಂತು, ಏಕೆಷ್ಟು ವ್ಯಾಪಕವಾಗಿ ಜಗತ್ತಿನಲ್ಲಿದೆ ಎಂಬ ಕುತೂಹಲದಿಂದ ಸಂಶೋಧನೆ ಮಾಡಿ ಉತ್ತರವನ್ನು ಕಂಡುಕೊಳ್ಳುವುದೇ ಅತ್ಯಂತ ಕಠಿಣವಾಗಿದೆ. ಸಂಪ್ರದಾಯವು ವ್ಯಾಪಕವಾಗಿ ಬಂದಿರುವುದರಿಂದ ಅಷ್ಟಲಕ್ಷ್ಮಿಯ ಚಿಂತನೆ ಹಾಗೂ ಪೂಜೆಗಳನ್ನು ಬಿಡುವ ಅವಶ್ಯಕತೆ ಇರುವುದಿಲ್ಲ. ಮತ್ತು ಭಗವಂತನು ಹೇಗೆ ಅನಂತಾವತಾರಗಳನ್ನು ಸ್ವೀಕರಿಸುತ್ತಾನೋ ಅದರಂತೆ ಜಗದರಸಿಯಾದ ಮಹಾಲಕ್ಷ್ಮೀ ದೇವಿಯೂ ಕೂಡ ಅನಂತಾವತಾರಗಳನ್ನು ಸ್ವೀಕರಿಸುತ್ತಾಳೆ. ಅವುಗಳ ಮಧ್ಯದಲ್ಲಿ ಆದಿಲಕ್ಷ್ಮಿ, ಧಾನ್ಯಲಕ್ಷ್ಮಿ ಮೊದಲಾದ ರೂಪಗಳು ಕೂಡ ಇರುತ್ತವೆ. ಆದಿಲಕ್ಷ್ಮಿಯನ್ನು ಮಹಾಲಕ್ಷ್ಮಿ ಎಂದು ಕರೆಯುತ್ತಾರೆ. ಶ್ರೀಮದ್ ಭಾಗವತ ಪುರಾಣದ ಪ್ರಕಾರ ಇದು ಲಕ್ಷ್ಮೀ ದೇವಿಯ ಮೊದಲ ರೂಪವಾಗಿದೆ. ಲಕ್ಷ್ಮಿ ಎಂಬ ಪದದ ಮೂಲ ಸಂಸ್ಕೃತದ ಲಕ್ಷ ಅಂದ್ರೆ ಎಲ್ಲವನ್ನೂ ತಿಳಿದವಳು, ಗುರಿ, ವಸ್ತುನಿಷ್ಠ ಎಂಬುದಾಗಿದೆ. ಆದಿ ಅಂದರೆ ಪ್ರಥಮ ಎಂದರ್ಥ. ಆದಿಲಕ್ಷ್ಮಿಯು ಮೊದಲ ಸ್ವರೂಪವಾಗಿದ್ದು ಯಾರು ಭಕ್ತಿಯಿಂದ ಪ್ರಾರ್ಥಿಸುತ್ತಾರೋ ಅವರ ಬೇಡಿಕೆಗಳನ್ನೆಲ್ಲ ಈಡೇರಿಸುತ್ತಾಳೆ ಎಂದು ಹೇಳಲಾಗುವುದು. ಈಕೆ ಮೋಕ್ಷಗೆ ದಾರಿ ತೋರಿಸುವುದರಿಂದ ಮೋಕ್ಷ ಪ್ರದ್ಯಾಯನಿ ಎಂದು ಕರೆಯಲಾಗುವುದು. ಶಾಂತ ಸ್ವರೂಪದ ಆದಿಲಕ್ಷ್ಮಿ 4 ಕೈಗಳನ್ನು ಹೊಂದಿದ್ದು ಒಂದು ಕೈಯಲ್ಲಿ ಕಮಲ, ಮತ್ತೊಂದು ಕೈಯಲ್ಲಿ ಬಿಳಿ ಧ್ವಜ ಹಿಡಿದಿರುತ್ತಾಳೆ. ಇನ್ನೆರಡು ಕೈಗಳು ಅಭಯ ಮುದ್ರೆಯಲ್ಲಿರುತ್ತದೆ. ಈ ಸ್ವರೂಪದಲ್ಲಿ ಕಮಲದ ಮೇಲೆ ಆಸೀನಳಾಗಿರುತ್ತಾಳೆ. ಲಕ್ಷ್ಮೀ ದೇವಿಯ ಈ ರೂಪವನ್ನು ಪೂಜಿಸುವುದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಪುರಾಣಗಳ ಪ್ರಕಾರ ತಾಯಿ ಆದಿಲಕ್ಷ್ಮಿ ವಿಶ್ವವನ್ನು ಸೃಷ್ಟಿಸಿದ್ದಾಳೆ ಮತ್ತು ಭಗವಾನ್ ವಿಷ್ಣುವಿನ ಜೊತೆಯಲ್ಲಿ ಈ ಜಗತ್ತನ್ನು ಆಳುತ್ತಾಳೆ. ಆದ್ದರಿಂದ ನೀವು ಜೀವನದಲ್ಲಿ ಎಲ್ಲಾ ರೀತಿಯ ಸಂತೋಷ ಮತ್ತು ಸಮೃದ್ಧಿಗಾಗಿ ಮಹಾಲಕ್ಷ್ಮಿಯನ್ನು ಪೂಜಿಸಬಹುದು. ಧನಲಕ್ಷ್ಮಿಯನ್ನು ಲಕ್ಷ್ಮೀ ದೇವಿಯ ಎರಡನೇ ರೂಪವೆಂದು ಪರಿಗಣಿಸಲಾಗಿದೆ. ಇದು ಲಕ್ಷ್ಮಿಯ ಮತ್ತೊಂದು ಸ್ವರೂಪವಾಗಿದ್ದು ಆಸ್ತಿ, ಐಶ್ವರ್ಯ, ಸಂಪತ್ತಿಗಾಗಿ ಈ ಲಕ್ಷ್ಮಿಯನ್ನು ಪೂಜಿಸಲಾಗುವುದು. ಯಾರು ಕಷ್ಟಪಟ್ಟು ದುಡಿಯುತ್ತಾರೋ ಅವರನ್ನು ಈ ಲಕ್ಷ್ಮಿ ಎಂದಿಗೂ ಕೈ ಬಿಡಲ್ಲ ಎಂದು ಹೇಳುತ್ತಾರೆ. ತುಂಬಾ ಆರ್ಥಿಕ ಸಂಕಷ್ಟ ಇದ್ದವರು ಈಕೆಯನ್ನು ಭಕ್ತಿಯಿಂದ ಶುಕ್ರವಾರ ಆರಾಧಿಸಿದರೆ ಕಷ್ಟವೆಲ್ಲ ನೀಗಿ ಸಂಪತ್ತು, ಐಶ್ವರ್ಯ ಹೆಚ್ಚುವಂತೆ ಮಾಡುತ್ತಾಳೆ. ಈಕೆಯ ಸ್ವರೂಪ ನೀವು ನೋಡಿದಾಗ ಈಕೆಯ ಕೈಗಳಿಂದ ನಾಣ್ಯಗಳನ್ನು ಹರಿಯ ಬಿಟ್ಟಿರುವ ಚಿತ್ರ ನೋಡಬಹುದು. ಪುರಾಣಗಳ ಪ್ರಕಾರ ವಿಷ್ಣುವನ್ನು ಕುಬೇರನ ಋಣದಿಂದ ಮುಕ್ತಗೊಳಿಸಲು ತಾಯಿ ಲಕ್ಷ್ಮಿ ಈ ರೂಪವನ್ನು ತೆಗೆದುಕೊಂಡಳು. ಅವರ ಒಂದು ಕೈಯಲ್ಲಿ ಹಣ ತುಂಬಿದ ಮಡಕೆ ಮತ್ತು ಇನ್ನೊಂದು ಕೈಯಲ್ಲಿ ಕಮಲದ ಹೂವಿದೆ. ನೀವು ಲಕ್ಷ್ಮೀ ದೇವಿಯ ಈ ರೂಪವನ್ನು ಪೂಜಿಸಿದರೆ ಅದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವುದಲ್ಲದೆ ನಿಮ್ಮ ಸಾಲವನ್ನು ಕಡಿಮೆ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಧಾನ್ಯಲಕ್ಷ್ಮಿ ಮಹಾಲಕ್ಷ್ಮಿಯ ಮತ್ತೊಂದು ಸ್ವರೂಪ ಧಾನ್ಯಲಕ್ಷ್ಮಿ. ಬಿತ್ತಿದ ಬೆಳೆ ಚೆನ್ನಾಗಿ ಬೆಳೆದು ಒಳ್ಳೆಯ ಫಸಲು ನೀಡುವಂತೆ ಮಾಡು ತಾಯಿಯೇ ಎಂದು ರೈತರು ಈಕೆಯನ್ನು ಪ್ರಾರ್ಥಿಸುತ್ತಾರೆ. ಈಕೆ ಸಮೃದ್ಧಿಯ ಸಂಕೇತ. ಈಕೆ 8 ಕೈಗಳನ್ನು ಹೊಂದಿದ್ದು ಕೈಯಲ್ಲಿ ಕಬ್ಬು, ಬಾಳೆಗೊನೆ ಹಿಡಿದಿರುವುದನ್ನು ಕಾಣಬಹುದು. ತಾಯಿಯ ಧಾನ್ಯದ ರೂಪವು ಆಹಾರ ಧಾನ್ಯಗಳಲ್ಲಿ ನೆಲೆಸಿದೆ. ಧಾನ್ಯಲಕ್ಷ್ಮಿಯು ಮಾ ಲಕ್ಷ್ಮಿಯ 3ನೇ ರೂಪವಾಗಿದೆ. ಧಾನ್ಯಲಕ್ಷ್ಮಿಯನ್ನು ಮಾ ಅನ್ನಪೂರ್ಣೆಯ ರೂಪವೆಂದು ಪರಿಗಣಿಸಲಾಗಿದೆ. ಯಾರು ಅನ್ನವನ್ನು ಗೌರವಿಸುತ್ತಾರೋ, ಸುಳ್ಳು ಅನ್ನವನ್ನು ತ್ಯಜಿಸಿ ಬಡವರ ಹೊಟ್ಟೆ ತುಂಬಿಸುತ್ತಾರೋ ಅವರ ಮೇಲೆ ತಾಯಿಯ ಆಶೀರ್ವಾದ ಇರುತ್ತದೆ ಎಂದು ಹೇಳಲಾಗುತ್ತದೆ. ಗಜಲಕ್ಷ್ಮಿಯನ್ನು ಆರಾಧಿಸಿದರೆ ಅಧಿಕಾರ ಹಾಗೂ ರಾಜ ವೈಭವ ನೀಡುತ್ತಾಳೆ ಎಂಬ ನಂಬಿಕೆಯಿದೆ.
ಗಜಲಕ್ಷ್ಮಿ ತನ್ನನ್ನು ನಂಬಿ ಆರಾಧಿಸುವ ಭಕ್ತರಿಗೆ ಸಂಪತ್ತು, ಹಣ, ಅಧಿಕಾರವನ್ನು ಕರುಣಿಸುತ್ತಾಳೆ. ಈಕೆಯ 2 ಕೈಗಳಲ್ಲಿ ಕಮಲ ಹಿಡಿದಿದ್ದರೆ ಇನ್ನೆರಡು ಕೈಗಳು ಅಭಯ ಮುದ್ರೆ ಹಾಗೂ ವರದ ಮುದ್ರೆಯನ್ನು ಹೊಂದಿರುತ್ತದೆ. ಆನೆಗಳು ಆಕೆಯ ಪಕ್ಕದಲ್ಲಿ ನಿಂತು ನೀರು ಪ್ರೋಕ್ಷಣೆ ಮಾಡುತ್ತಿರುತ್ತವೆ. ಗಜಲಕ್ಷ್ಮಿ ರೂಪದಲ್ಲಿ ಲಕ್ಷ್ಮೀ ದೇವಿಯು ಕಮಲದ ಮೇಲೆ ಕುಳಿತಿರುತ್ತಾಳೆ. ಆಕೆಯ ಹಿಂದೆ 2 ಬದಿಗಳಲ್ಲಿ ಆನೆಗಳು ನಿಂತಿರುತ್ತದೆ. ಗಜಲಕ್ಷ್ಮಿಯನ್ನು ಕೃಷಿ ಮತ್ತು ಫಲವತ್ತತೆಯ ದೇವತೆ ಎಂದು ಪೂಜಿಸಲಾಗುತ್ತದೆ. ರಾಜನಿಗೆ ಸಮೃದ್ಧಿಯನ್ನು ಒದಗಿಸುವ ಕಾರಣ ಅವಳನ್ನು ರಾಜಲಕ್ಷ್ಮಿ ಎಂದು ಕರೆಯುತ್ತಾರೆ. ಒಮ್ಮೆ ಅವರ ಆಶೀರ್ವಾದ ಪಡೆದರೆ ಅವನು ರಾಜನಂತೆ ತನ್ನ ಜೀವನವನ್ನು ನಡೆಸುತ್ತಾನೆ. ಸಂತಾನ ಲಕ್ಷ್ಮಿ. ಲಕ್ಷ್ಮೀ ದೇವಿಯ ಈ ರೂಪವನ್ನು ಸ್ಕಂದಮಾತೆ ಎಂದು ಕರೆಯುತ್ತಾರೆ. ಆಕೆ 4 ಕೈಗಳನ್ನು ಹೊಂದಿದ್ದು ಪ್ರತಿಯೊಬ್ಬ ಮಹಿಳೆ ತಾನು ತಾಯಿಯಾಗಬೇಕೆಂದು ಬಯಸುತ್ತಾಳೆ. ಲಕ್ಷ್ಮಿಯ ಈ ಸ್ವರೂಪವು ಸಂತಾನ ಭಾಗ್ಯವನ್ನು ಕರುಣಿಸುತ್ತದೆ. ಈ ಸ್ವರೂಪದ ಲಕ್ಷ್ಮಿಯ ಮಡಿಲಿನಲ್ಲಿ ಒಂದು ಮಗುವಿರುತ್ತದೆ. ಆ ಮಗು ಕಮಲವನ್ನು ಹಿಡಿದಿರುತ್ತದೆ. ಮಗು ಕುಮಾರ ಸ್ಕಂದನನ್ನು ಮಡಿಲಲ್ಲಿಟ್ಟುಕೊಂಡು ಕುಳಿತಿದ್ದಾಳೆ. ಮಕ್ಕಳನ್ನು ಹೊಂದಲು ಬಯಸುವ ಜನರು ಅವಳ ಈ ರೂಪವನ್ನು ಪೂಜಿಸುತ್ತಾರೆ. ಆದರೆ ನೀವು ಅವಳನ್ನು ದೀರ್ಘಕಾಲ ಪೂಜಿಸಿದರೆ ಅವಳು ನಿಮ್ಮನ್ನು ತನ್ನ ಸ್ವಂತ ಮಗುವಿನಂತೆ ನೋಡಿಕೊಳ್ಳುತ್ತಾಳೆ ಎಂದು ಹೇಳಲಾಗುತ್ತದೆ. ತಾಯಿಯು ತನ್ನ ಮಗುವನ್ನು ಪ್ರತಿ ಅಪಾಯದಿಂದ ರಕ್ಷಿಸುವಂತೆ ಲಕ್ಷ್ಮೀ ದೇವಿಯು ತನ್ನ ಮಕ್ಕಳಂತೆ ಭಕ್ತರನ್ನು ರಕ್ಷಿಸುತ್ತಾಳೆ ಎಂದು ನಂಬಲಾಗಿದೆ. ವೀರಲಕ್ಷ್ಮಿ. ಶತ್ರುಗಳ ಮೇಲೆ ಜಯ ಸಾಧಿಸಲು ಲಕ್ಷ್ಮೀ ದೇವಿಯ ಈ ರೂಪವನ್ನು ಪೂಜಿಸಲಾಗುತ್ತದೆ. ಜೀವನದಲ್ಲಿರುವ ಉನ್ನತ ಗುರಿ ತಲುಪಲು ಈಕೆ ಧೈರ್ಯ ತುಂಬುತ್ತಾಳೆ. ಈಕೆಯನ್ನು ಭಕ್ತಿಯಿಂದ ಆರಾಧಿಸುವುದರಿಂದ ಮನೋಧೈರ್ಯ ಹೆಚ್ಚುವುದು. ಮನೋಧೈರ್ಯ ಹೆಚ್ಚಿದರೆ ನಮ್ಮ ಗುರಿ ಸುಲಭವಾಗಿ ಮುಟ್ಟುತ್ತೇವೆ. ಕೈಗಳಲ್ಲಿ ಚಕ್ರ, ಶಂಖ, ಬಾಣ, ಖಡ್ಗ, ಚಿನ್ನದ ಬಿಲ್ಲು ಅಥವಾ ಪುಸ್ತಕ ಹಿಡಿದು ಇನ್ನೆರಡು ಕೈಗಳು ಅಭಯ ಮುದ್ರೆ ಹಾಗೂ ವರದ ಮುದ್ರೆ ಹಿಡಿದು ಆಸೀನಳಾಗಿರುತ್ತಾಳೆ. ಈ ರೂಪವು ಭಕ್ತರಿಗೆ ಶೌರ್ಯ, ಚೈತನ್ಯ ಮತ್ತು ಧೈರ್ಯವನ್ನು ಒದಗಿಸುತ್ತದೆ. ತಾಯಿ ಲಕ್ಷ್ಮಿಯು ಯುದ್ಧದಲ್ಲಿ ಜಯವನ್ನು ನೀಡುತ್ತಾಳೆ ಎಂದು ಹೇಳಲಾಗುತ್ತದೆ. ಯಾವುದೇ ರೀತಿಯ ನ್ಯಾಯಾಲಯದ ವಿವಾದಗಳಿದ್ದರೆ ನೀವು ಈ ರೂಪವನ್ನು ಪೂಜಿಸಬೇಕು. ಜಯಲಕ್ಷ್ಮಿ. ಲಕ್ಷ್ಮೀ ದೇವಿಯ ಈ ರೂಪವನ್ನು ಜಯಲಕ್ಷ್ಮಿ ಅಥವಾ ವಿಜಯಲಕ್ಷ್ಮಿ ಎಂದು ಕರೆಯಲಾಗುತ್ತದೆ. ಮಾತೃದೇವತೆಯ ಈ ರೂಪವನ್ನು ಪೂಜಿಸುವುದರಿಂದ ಭಕ್ತರು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ವಿಜಯವನ್ನು ಪಡೆಯುತ್ತಾರೆ. ಈಕೆಯನ್ನು ಪೂಜಿಸುವುದರಿಂದ ವಿಜಯ ನಿಮ್ಮದಾಗುವುದು. ಕೆಂಪು ಸೀರೆಯುಟ್ಟು 8 ಕೈಗಳನ್ನು ಹೊಂದಿರುವ ಈ ಲಕ್ಷ್ಮಿ ಸ್ವರೂಪ ಏನೇ ಸವಾಲುಗಳಿದ್ದರೂ ಅದನ್ನು ಸರಿಸಿ ವಿಜಯ ನಮ್ಮದಾಗಲು ಅವಳ ಆಶೀರ್ವಾದ ಸಿಗುವುದು. ಜಯಲಕ್ಷ್ಮಿಯು ಖ್ಯಾತಿ, ಕೀರ್ತಿ ಮತ್ತು ಗೌರವವನ್ನು ನೀಡುತ್ತಾಳೆ. ಸಮಾಜದಲ್ಲಿ ಪ್ರತಿಷ್ಠೆಯನ್ನು ಬಯಸುವವರು ಲಕ್ಷ್ಮೀ ದೇವಿಯ ಈ ರೂಪವನ್ನು ಹೆಚ್ಚಾಗಿ ಪೂಜಿಸಬೇಕು. ವಿದ್ಯಾಲಕ್ಷ್ಮಿ. ತಾಯಿ ಅಷ್ಟಲಕ್ಷ್ಮಿಯ 8ನೆಯ ರೂಪ ವಿದ್ಯಾಲಕ್ಷ್ಮಿ. ವಿದ್ಯಾಲಕ್ಷ್ಮಿಯನ್ನು ವಿದ್ಯಾರ್ಥಿಗಳು ಪೂಜಿಸಿದರೆ ಒಳ್ಳೆಯದು. 4 ಕೈಗಳನ್ನು ಹೊಂದಿರುತ್ತಾಳೆ. 2 ಕೈಗಳಲ್ಲಿ ಕಮಲ ಹಿಡಿದಿರುತ್ತಾಳೆ. ಮತ್ತೆರಡು ಕೈಗಳು ಅಭಯ ಹಾಗೂ ವರದ ಮುದ್ರೆ ಸ್ಥಿತಿಯಲ್ಲಿರುತ್ತದೆ. ಈಕೆಯು ಓರ್ವ ವ್ಯಕ್ತಿಗೆ ಜ್ಞಾನ, ಕಲೆ ಮತ್ತು ಕೌಶಲ್ಯಗಳನ್ನು ಕರುಣಿಸುತ್ತಾಳೆ ಎನ್ನುವ ನಂಬಿಕೆಯಿದೆ. ಆಕೆಯ ರೂಪ ಬ್ರಹ್ಮಚಾರಿಣಿ ದೇವಿಯಂತಿದೆ. ಈಕೆಯ ಪೂಜೆಯನ್ನು ಮಾಡುವುದರಿಂದ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸುತ್ತೀರಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.